ಓಕೆ ಓಕೆ. ಅಡಿಕೆಯಲ್ಲಿ ಬೇಯಿಸಿ ಆ ಕಲರ್ ಮಾಡಿರೋದು. ಯಾವುದೇ ಯಾವ್ದು ಇಂಡಿಗೋ ನ್ಯಾಚುರಲ್ ಇಂಡಿಗೋ. ಯಾವ್ದ್ರಿಂದ ಮಾಡಿರೋದು ಅಂತ ಹೇಳಿದ್ರೆ ಇಂಡಿಗೋ ಅಂತ ಒಂದು ಸಸ್ಯ ಸಿಗತ್ತೆ. ಓಕೆ. ಅದನ್ನ ಕೊಳಿಸ್ಬಿಟ್ಟು ಅದು ಕೇಕ್ ಸಿಗತ್ತೆ ನಮ್ಗೆ. ಅದನ್ನ ಕೇಕ್ ಅನ್ನು ಪೌಡರ್ ಮಾಡಿ ಈ ಬಣ್ಣ ಮಾಡಿರ್ತೀವಿ. ವರ್ಷ ಆಯ್ತು ಈ ದೇಸಿ ಕೇಂದ್ರ ಸ್ಟಾರ್ಟ್ ಆಗಿ? ಇದು ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ 30 ವರ್ಷ ಆಯ್ತು. ಇದನ್ನ ಸ್ಥಾಪನೆ ಮಾಡಿರೋಂಥದ್ದು ಪ್ರಸನ್ನ ಅಂತ ಹೇಳಿ, ಅವರು ರಂಗಕರ್ಮಿ ಹೆಗ್ಗೋಡಲ್ಲಿ ಇರ್ತಾರೆ. ಒಂದು ಸವಳ್ ಮಣ್ಣು ಅಂತ ಸಿಗತ್ತೆ, ಆಲಮ್ ಅಂತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ. ಆ ಆಲಮನ್ನ ಅದು ಸುಣ್ಣದೇ ಇನ್ನೊಂದು ಅದು ಪದಾರ್ಥ, ಅದನ್ನ ಹಾಕ್ತೀವಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪರಿಶುದ್ಧವಾಗಿರ್ತಕ್ಕಂಥ ದೇಸಿ ಬಟ್ಟೆಗಳನ್ನು ಯಾರೆಲ್ಲ ಇಷ್ಟಪಡ್ತೀರಿ, ಸೊ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸ್ವಲ್ಪನೂ ಕೆಮಿಕಲ್ ಬಳಸದೆ ಹಣ್ಣುಗಳ ಸಿಪ್ಪೆ ಮತ್ತು ಎಲೆಗಳಿಂದ ಬಣ್ಣವನ್ನು ತಯಾರು ಮಾಡ್ತಾರೆ. ಇಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿಸೈನ್ ಮಾಡ್ತಾರೆ ಅಂದರೆ ನೀವು ನಂಬ್ತೀರಾ? ಇದು 100% ಸತ್ಯ. ಅಷ್ಟೇ ನೇಚರ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಕ್ಲಾತ್ಗಳು ಇಲ್ಲಿ ಸಿಗ್ತವೆ. ಅಷ್ಟೇ ಅಲ್ಲ, ಒಂದು ಚಿಕ್ಕ ಕೊಠಡಿಯಲ್ಲಿ ಪ್ರಾರಂಭ ಮಾಡಿದಂತಹ ಈ ಉದ್ಯೋಗ ಇವತ್ತು 800 ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದೆ ಅಂದರೆ ಇದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಬಟ್ಟೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದು, ಡ್ರೆಸ್ ಇರ್ಬೋದು, ಸ್ಯಾರಿ ಇರ್ಬೋದು, ಹಾಗೆಯೇ ಪಂಚಗಳಿರ್ಬೋದು, ದುಪ್ಪಟ್ಟ, ಯಾವುದು ಕೇಳ್ತೀರಾ ಅದು ಡಿಸೈನ್ ನೋಡಿದ್ರೆ ಯೂನಿಕ್ ಆಗೇ ಇರ್ತಾ ಇತ್ತು. ಅಲ್ಲಿ ಬಳಸಿದಂಥ ಬಣ್ಣ ಸ್ಪೆಷಲ್ ಅಂತ ಹೇಳ್ಬೋದು. ಒಂದೊಂದು ಹಣ್ಣಿನ ಸಿಪ್ಪೆ ಇರ್ಬೋದು ಅಥವಾ ಎಲೆಗಳಿಂದ ಈ ಥರ ಕಲರ್ನ ರೆಡಿ ಮಾಡ್ತಾರಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಹಾಗಿದ್ರೆ ಬನ್ನಿ, ಈ ಬಟ್ಟೆಗಳ ಬಗ್ಗೆ ಮಾಹಿತಿಯನ್ನು ಕಾರ್ತಿಕ್ ಬ್ರದರು ನಮಗೆ ನೀಟಾಗಿ ತಿಳಿಸ್ಕೊಡ್ತಾರೆ. ನಮಸ್ತೆ. ನಮಸ್ತೆ. ನೀವು ಎಲ್ಲಿಂದ ಬಂದಿರೋದು? ನಾವು ಶಿವಮೊಗ್ಗದಿಂದ. ದೇಸಿ ಅಂಗಡಿ ಮೀನಾಕ್ಷಿ ಭವನ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಅಲ್ಲಿ ಶುದ್ಧವಾದ ಕೈಮಗ್ಗದ ಬಟ್ಟೆಗಳು ಸಿಗುತ್ತೆ, ಮತ್ತೆ ನೈಸರ್ಗಿಕ ಬಣ್ಣ, ಅದರಲ್ಲೂ ವಿಶೇಷವಾದದ್ದು. ಸೊ ಇದೆಲ್ಲ ತಯಾರಾಗೋದು ಹೆಗ್ಗೋಡು ಅಂತ ಹೇಳಿ, ಸಾಗರ ಹತ್ರ. ಹೆಗ್ಗೋಡು ಕೇಳಿದೀವಿ. ಸಾಗರ ನೀನಾಸಂ ಇದೆಯಲ್ಲ, ನೀನಾಸಂಯಿಂದ ಮುಂದೆ. ನಮ್ ತಂಗಿ ಹೆಗ್ಗೋಡಿಗೆ ಕ್ಯಾಂಪ್ ಕರ್ಕೊಂಡು ಹೋಗಿದ್ರು ಡಿಗ್ರಿಲಿ, ನೆನಪಾಯ್ತು. ಓಕೆ, ಥ್ಯಾಂಕ್ ಯು. ಅಲ್ಲಿ ಚರಕ ಶ್ರಮಜೀವಿ ಆಶ್ರಮ ಅಂತ ಇದೆ, 2 ಇದೆ. ಯಾವುದು? ಶ್ರಮಜೀವಿ ಆಶ್ರಮ. ಆಮೇಲೆ ಚರಕ ಅಂತ 2 ಯೂನಿಟ್ ಇದೆ. ಸೊ ಈ ಯೂನಿಟ್ ಗಳಲ್ಲಿ ಒಂದು 400 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಸೊ ಇಲ್ಲೆಲ್ಲ ನಡೆಯುವಂತದೆಲ್ಲ ಶುದ್ಧ ಕೈಮಗ್ಗದ ಬಟ್ಟೆ ನಾವು ತಯಾರಿಸಿ ಮಾಡ್ತೀವಿ. ಅದನ್ನ ಮತ್ತೆ ನೇಯ್ಗೆ ಮಾಡ್ತೀವಿ. ಎಲ್ಲದನ್ನು ಕೈಮಗ್ಗದಲ್ಲಿ ನೇಯ್ಗೆ ಆಗುತ್ತೆ, ಅದಕ್ಕೆ ಆಮೇಲೆ ನೈಸರ್ಗಿಕ ಬಣ್ಣವನ್ನ ಮಾಡ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ 5 ಬೇಸಿಕ್ ಬಣ್ಣಗಳು ಬರುತ್ತೆ. ಸೊ ಈ 5 ಬಣ್ಣಗಳಲ್ಲಿ ನೈಸರ್ಗಿಕ ಬಣ್ಣಗಳಲ್ಲಿ ಇನ್ನೊಂದು ಅಂತಂದ್ರೆ ನಮ್ದು ಅಡಿಕೆ ಚೋಗ್ರು. ಅಡಿಕೆ ಬೇಯಿಸಿದ ನೀರಲ್ಲಿ ಆ ಕಲರ್ ಮಾಡ್ತೀವಿ, ಬ್ರೌನ್ ಕಲರ್. ಸೊ ನಾನು ಒಂದು ತೋರಿಸ್ತೀನಿ. ಇದು ಅಡಿಕೆ ಚೋಗರು. ಅಡಿಕೆಯಲ್ಲಿ ಬೇಯಿಸಿ ಆ ಕಲರ್ ಮಾಡಿರೋದು. ಯಾವುದೇ ಕೆಮಿಕಲ್ ಬಳಸಿಲ್ಲ ಇದಕ್ಕೆ. ನೈಸ್. ಓಕೆ. ಆಮೇಲೆ ಇನ್ನೊಂದು ಬಣ್ಣ ಬಂದ್ಬಿಟ್ಟು ನಾವು ಮಂಜಿಷ್ಟ ಅಂತ ಹೇಳಿ, ಮಂಜಿಷ್ಟ ಅಂತ ಒಂದು ಕಡ್ಡಿ ಸಿಗುತ್ತೆ ಆಯುರ್ವೇದಿಕ್ ಅಲ್ಲಿ, ಪಿಂಕ್ ಸಿಗುತ್ತೆ. ಅದನ್ನ ಬೇಯಿಸಿ ಮಾಡಿದಾಗ ನಮಗೆ ಪಿಂಕ್ ಕಲರ್ ಬಟ್ಟೆ ಕಲರ್ ಸಿಗುತ್ತೆ. ಸೊ ಅದನ್ನ ನಾವು ಫಸ್ಟ್ ದಾರಕ್ಕೆ ಡೈ ಮಾಡ್ತೀವಿ. ದಾರಕ್ಕೆ ಡೈ ಮಾಡು, ಆಮೇಲೆ ಅದನ್ನ ಬಾಬಿನ್ನು ಸುತ್ತಿ, ಆಮೇಲೆ ಡಿಸೈನ್ ಮಾಡಿ ವಾರ್ಪ್ ಎಲ್ಲ ಮಾಡಿ ಅದನ್ನ ಮಗ್ಗದಲ್ಲಿ ನೇಯ್ಗೆ ಮಾಡಿ ಅದನ್ನ ಡಿಸೈನ್ ಆಗಿ ಬರುತ್ತೆ. ಆಗ ಫ್ಯಾಬ್ರಿಕ್ ಸಿಗತ್ತೆ. ಆಮೇಲೆ ಇನ್ನೊಂದು ಬಣ್ಣ ನಮ್ದು ಇದು ಯಾವುದು ದಾಳಿಂಬೆ ಸಿಪ್ಪೆ ಅಂತ. ಸೊ ಅದು ಯೆಲ್ಲೋ ಕಲರ್ ಸಿಗತ್ತೆ. ದಾಳಿಂಬೆ ಸಿಪ್ಪೆನ ಬೇಯಿಸ್ಬಿಟ್ಟು ಅದನ್ನ ಫಸ್ಟ್ ಫರ್ಮೆಂಟೇಶನ್ ಮಾಡಿಸ್ತೀವಿ, ಕೊಳಿಸ್ಬಿಟ್ಟು ಆಮೇಲೆ ನಂತರ ಬೇಯಿಸಿ ಅದರಿಂದ ನಮ್ಗೆ ಯೆಲ್ಲೋ ಕಲರ್ ಬಣ್ಣ ಸಿಗತ್ತೆ. ಇದೊಂದು ಬಣ್ಣ. ಆಮೇಲೆ ಇಂಡಿಗೋ ಅನ್ನೋದು ಒಂದು ಸಸ್ಯ. ಆ ಸಸ್ಯನ ಕೊಳಿಸ್ಬಿಟ್ಟು ಅದರಿಂದ ಮಾಡ್ತಾರೆ. ಅದು ತುಂಬಾ ಜನಜನಿತವಾಗಿದೆ ಆ ಇಂಡಿಗೋ ಕಲರ್. ಇಂಡಿಗೋ ನ್ಯಾಚುರಲ್ ಇಂಡಿಗೋ. ಯಾವ್ದ್ರಿಂದ ಮಾಡಿರೋದು ಅಂತ ಹೇಳಿದ್ರೆ ಇಂಡಿಗೋ ಅಂತ ಒಂದು ಸಸ್ಯ ಸಿಗತ್ತೆ. ಅದನ್ನ ಕೊಳಿಸ್ಬಿಟ್ಟು ಅದು ಕೇಕ್ ಸಿಗತ್ತೆ ನಮ್ಗೆ. ಅದನ್ನ ಕೇಕ್ ಅನ್ನು ಪೌಡರ್ ಮಾಡಿ ಈ ಬಣ್ಣ ಮಾಡಿರ್ತೀವಿ. ಸೂಪರ್. ನೋಡಿದ್ರೆ ಇದೆಲ್ಲ ಪೇಂಟ್ ಅಂತ ಅನ್ಸುತ್ತೆ, ಬಟ್ ಇದೆಲ್ಲ ನ್ಯಾಚುರಲ್ ಕಲರ್. ನೀವು ಹೆಗ್ಗೋಡು ಅಂತ ಅಂದಿದ್ ನನಗೆ ತುಂಬಾ ರೀಕಾಲ್ ಆಯ್ತು. ನಮ್ ತಂಗಿಯವ್ರಿಗೆ ನೀನಾಸಂಗೆ ಕರ್ಕೊಂಡು ಹೋಗಿದ್ರು ಡಿಗ್ರಿಯಲ್ಲಿ, ದಾವಣಗೆರೆ DRM ಕಾಲೇಜಿಂದ. ಸೊ ಅಲ್ಲಿ ಪರ್ಸ್ ಅದೆಲ್ಲ ತಗೊಂಡ್ ಬಂದಿದ್ಲು ಅವಳು ಆ ಟೈಮಲ್ಲಿ, 2009-10 ಬ್ಯಾಚ್ ಅಲ್ಲಿ. ಓಕೆ, ಥ್ಯಾಂಕ್ ಯು, ಖುಷಿ ಆಯ್ತು. ನೀಲಗಿರಿ ನೀಲಗಿರಿ ಎಲೆಯಿಂದ ಮಾಡಿರೋದು. ಈ ಪಿಸ್ತಾ ಕಲರ್ ಸಿಗುತ್ತೆ ನೀಲಗಿರಿ ಎಲೆಯಿಂದ. ಈ ನೀಲಗಿರಿಯಿಂದ ಈ ಕಲರ್ ಬರುತ್ತೆ. ಆಮೇಲೆ ಈ ಬಟನ್ ಗಳನ್ನು ನಾವು ಕಾಯಿ ಚಿಪ್ಪಿಂದ ಮಾಡಿರುವಂತದ್ದು. ಹೌದು, ಇದು ಯಾವುದೇ ರೀತಿ ಪ್ಲಾಸ್ಟಿಕ್ ಅಲ್ಲ. ನಾವು 100% ಪರಿಸರಕ್ಕೆ ಮುಖ ಮಾಡಿರ್ತೀವಿ. ಸೊ ಯಾಕಂದ್ರೆ ನಾವು ನೇಚರ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳಿ. ಮತ್ತೆ ಈಗಂತಂದ್ರೆ ಬರ್ತಾ ದಿನಗಳಲ್ಲಿ ತುಂಬಾ ಪೊಲ್ಯೂಷನ್ ಆಗ್ತಾ ಇದೆ. ಬಟ್ಟೆ ಇಂಡಸ್ಟ್ರಿಯಿಂದಲೇ ಜಾಸ್ತಿ ಪೊಲ್ಯೂಟೆಡ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಆದಷ್ಟು ಪರಿಸರಕ್ಕೆ ಹೊಂದ್ಕೊಂಡು ಪರಿಸರದ ಜೊತೆಗೆ ಹೋಗೋಕೆ ಬದುಕಬೇಕು. ಸೊ ನಾವು ಪರಿಸರದ ಜೊತೆಗೆ ನಾವು ಎಷ್ಟು ವೆರೈಟಿ ಪ್ರಾಡಕ್ಟ್ ಬರುತ್ತೆ ನಮ್ಮಲ್ಲಿ? 3000+ ವೆರೈಟಿ ಇದೆ. ಸೊ ಹಾಗಾಗಿ ನಾನು ಲಿಮಿಟೆಡ್ ಮಾತ್ರ ನಿಮಗೆ ತೋರಿಸ್ಬೋದು. ಇದೆಲ್ಲ ನೋಡಿ, ಇದು ನಮ್ಮ ಕೋರ ಬಟ್ಟೆ ಮೇಲ್ಗಡೆ ಪ್ರಿಂಟ್ ಮಾಡಿರೋಂಥದ್ದು.
ಅಂದ್ರೆ ನಾವು ಯೂಸ್ ಮಾಡೋದು ಬ್ಲಾಕ್ ಅಂತ ಮರದ ಅಚ್ಚು ಸಿಗುತ್ತೆ. ಓಕೆ ಆ ಮರದ ಅಚ್ಚನ್ನ ಇದ್ರ ಮೇಲ್ಗಡೆ ಪ್ರೆಸ್ ಮಾಡಿ ಹಚ್ಚ ಹಾಕೋದು. ಹೌದು, ಇದಾತಿ ಮಿಷಿನ್ ಪ್ರಿಂಟ್ ಅಲ್ಲ, ಓಕೆ ಓಕೆ ಮರದ ಅಚ್ಚಲ್ಲಿ ಕೈಯಲ್ಲೇ ಪ್ರಿಂಟ್ ಮಾಡಿರೋಂಥದ್ದು. ಓಕೆ ಓಕೆ ಸೊ ಬ್ಲಾಕ್ ಪ್ರಿಂಟ್ ಅಂತ ಹೇಳಿ ನಿಮಗೆ ನೌಡೇಸ್ ತುಂಬಾ ಇದಿದೆ, ಅದೇ ಇದು ಬ್ಲಾಕ್ ಪ್ರಿಂಟ್. ಓಕೆ ಓಕೆ ಬ್ಲಾಕ್ ಪ್ರಿಂಟ್ ಅನ್ನೋದು. ಬಟ್ ದೇಸಿ ಐಟಮ್ ಅಂದ ತಕ್ಷಣ ನಮಗೆ ತುಂಬಾ ಒಂಥರ ಇಂಟ್ರೆಸ್ಟ್ ಅನ್ಸುತ್ತೆ. ಹೌದು. ಅಂದ್ರೆ ಬಟ್ ನೀವ್ ಹೇಳಿದ್ ಒಳ್ಳೇದಾಯ್ತು. ಯಾವ ರೀತಿ ನೀವು ಕಲರ್ಸ್ ನ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು ನನ್ಗೆ. ಬಟ್ ಇದು ಬ್ಲೂ ಇದೆ ಅಲ್ವಾ, ಸೊ ಇದಕ್ಕೆ ಯಾವ ಶೇಡ್ ಮಿಕ್ಸ್ ಮಾಡ್ತೀರಿ ನೀವು? ಇದಕ್ಕೆ ಇಂಡಿಗೋ, ಇದು ಪಿಗ್ಮೆಂಟೇಶನ್ ಕಲರ್ಸ್. ಯಾಕಂದ್ರೆ ಇದು ಪ್ರಿಂಟ್ ಹೋಗ್ಬಾರ್ದಲ್ಲ, ಸೊ ಹಾಗಾಗಿ ನ್ಯಾಚುರಲ್ ಡೈ ಸ್ವಲ್ಪ ಆಫ್ಟರ್ 6, 7, 8 ವರ್ಷಕ್ಕೆ ಚೂರ್ ಬ್ಲೀಡ್ ಆಗುತ್ತೆ. ಅದು ತುಂಬಾ ಹೋಗಲ್ಲ ಕಲರ್, ಯಾಕಂದ್ರೆ ನ್ಯಾಚುರಲ್ ಅಲ್ಲ, ಹಾಗಾಗಿ ಹೋಗುತ್ತೆ. ಯಾಕಂದ್ರೆ ನಾವು ಇದ್ರಲ್ಲಿ ಸುಳ್ಳು ಹೇಳಾಗಿಲ್ಲ. ಮತ್ತೆ ಇದ್ರಲ್ಲೂ ಕೂಡ ಸಿಂಕ್ ಕೂಡ ಬಟ್ಟೆಗಳನ್ನ ಸಿಂಕ್ ಮಾಡಿರ್ತೀವಿ ನಾವು, ಹಂಗಾಗಿ ಇದೇನು ಆಗಲ್ಲ. ಸೊ ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮಲ್ಲಿ ಒಂದು 3000 ಪ್ಲಸ್ ವೆರೈಟೀಸ್ ಇದೆ. ಸೊ ಸ್ವಲ್ಪ ರೇಟ್ ಜಾಸ್ತಿ ಅಂತ ನಮ್ಮವ್ರು ಹೇಳ್ತಾರೆ, ಆದ್ರೆ ಕ್ವಾಲಿಟಿ ಅಷ್ಟೇ ಇದೆ. ಯಾಕೆಂತಂದ್ರೆ ಹತ್ತಿ ಪ್ಯೂರ್ ಹತ್ತಿ, ಇದಕ್ಕೆ ಯಾವ್ದೇ ರೀತಿ ಪಾಲಿಸ್ಟರ್ ಎಲ್ಲ ಮಿಕ್ಸ್ ಮಾಡಿಲ್ಲ. ಆಗ ಹತ್ತಿನೇ 400 ರೂಪಾಯಿ 500 ರೂಪಾಯಿ ಕೆಜಿ ಇದೆ. ಸೊ ಹಾಗಾಗಿ ಅದು ಪ್ರತಿಯೊಂದು ಮಗ್ಗದಲ್ಲೇ ತಯಾರಾಗಿ ಪ್ರತಿಯೊಂದು ಕೈಯಲ್ಲೇ ಆಗಿ ಬರೋದ್ರಿಂದ ಸಂಪೂರ್ಣ ಕೈ ಮಗ್ಗದ್ದು. ಸೊ ಹಾಗಾಗಿ ಇದಕ್ಕೆ ಇಷ್ಟು ಕಾಸ್ಟ್ಲಿ ಇದೆ. ಇಷ್ಟು ಕಾಸ್ಟ್ಲಿ ಇದ್ರೂ ಕೂಡ ಇದು ಬೆಲೆ ಬಾಳುತ್ತೆ. ಆಮೇಲೆ ಬಾಳಿಕೆ ಬರುತ್ತೆ, ಸ್ಕಿನ್ ಫ್ರೆಂಡ್ಲಿ, ಇದು ಬಟ್ಟೆ ಉಸಿರಾಡೋ ಅಂತ ಬಟ್ಟೆ ಇದು ಯಾವ್ದೇ ರೀತಿ ಇದಾಗಲ್ಲ, ನಮ್ಗೆ ಇರಿಟೇಷನ್ ಆಗಲ್ಲ. ನೀವು ಎಷ್ಟೊತ್ತು ಹಾಕಿದ್ರು ಇದು ಇದಾಗಲ್ಲ, ತೆಗಿಬೇಕು ಅಂತ ಅನ್ಸಲ್ಲ, ಮೈ ಮೇಲೆ ಹಿತವಾಗಿರುತ್ತೆ. ಸೊ ಹಾಗಾಗಿ 100% ಕಾಟನ್ ಇರೋದ್ರಿಂದ, ಸೊ ಹಾಗಾಗಿ ಇದು ತುಂಬಾ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಕಾಟನ್ ಸ್ಯಾರಿ ಅಂತ. ಸೊ ಇದರಲ್ಲಿ ಪ್ರಿಂಟೆಡ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ಇದು ಫಾಸ್ಟ್ ಮೂವಿಂಗ್, ಚಂದ ಅನ್ಸುತ್ತಲ್ವಾ? ಇದು ಉಟ್ಟಾಗಂತೂ ಇನ್ನು ತುಂಬಾ ಇರುತ್ತೆ. ಮತ್ತೆ ನಮ್ಮ ಸೀರೆ ವಿಶೇಷತೆ ಏನಂದ್ರೆ, ನೀವು ಎಷ್ಟೊತ್ತಾದ್ರೂ ಉಟ್ಕೊಂಡು ನೀವು ಯಾವ ಪಾರ್ಟಿ ಫಂಕ್ಷನ್ ಎಷ್ಟಿಗಾದ್ರೂ ಹೋಗಿ ನಿಮಗೆ ತೆಗಿಬೇಕು, ಇರಿಟೇಷನ್ ಆಗಲ್ಲ. ಸೊ ಬೇರೆ ಸೀರಿಯಲ್ ಹಾಕಿದ್ರೆ ನಿಮಗೆ ಶೀತ ಉರಿ ಒಂಥರ ಆಗತ್ತೆ, ಒಂಥರ ಇರಿಟೇಷನ್ ಆಗತ್ತೆ. ಸೊ ಇದು ನಿಮಗೆ ಆಗಲ್ಲ. ಇದು ಆಮೇಲೆ ಉಟ್ಟಾಗ ಹರಡಲ್ಲ, ಆಮೇಲೆ ನೀಟಾಗಿ ಕೂರತ್ತೆ. ನೀವು ಹೇಗೆ ಕೇಳಿದ್ರೆ ಇದು ಸೀರೆ ಹಾಕಿ ಕೇಳುತ್ತೆ, ಹಾಗೆ ಇದು ಆಮೇಲೆ ಇದ್ರಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಪ್ರಿಂಟೆಡ್ ಅಲ್ಲಿ. ನೀವು ಹೆಚ್ಚಿನದಾಗಿ ನಮ್ಮ ಶಾಪ್ ಗಳಿದೆ ನಮ್ಮಲ್ಲಿ ಬೆಂಗಳೂರಲ್ಲಿ 3 ಶಾಪ್ ಇದೆ. ಸೌತ್ ಎಂಡ್, ಸೀತಾನಗರ. ನಿಮ್ಗೆ ಗೂಗಲ್ ಮಾಡಿದ್ರೆ ಇದಿಷ್ಟು ದೇಸಿ ಶಾಪ್ ಅಂತಂದ್ರೆ ನಿಮ್ಗೆ ಅಡ್ರೆಸ್ ಸಿಕ್ಬಿಡುತ್ತೆ. ಮೈಸೂರಲ್ಲಿದೆ, ಆಮೇಲೆ ಧಾರವಾಡದಲ್ಲಿದೆ, ಮತ್ತೆ ಶಿವಮೊಗ್ಗದಲ್ಲಿದೆ, ಮತ್ತೆ ಬೆಂಗಳೂರಲ್ಲಿ 3 ಕಡೆ ಇದೆ. ಆಮೇಲೆ ಅದ್ ಬಿಟ್ರೆ ಸಾಗರ ಮೇನ್ ಮ್ಯಾನುಫ್ಯಾಕ್ಚರ್ ಅದು ಸಾಗರದಲ್ಲಿ, ಹೆಗ್ಗೋಡಲ್ಲಿ ಇದೆ. ಮತ್ತೆ ನಿಮ್ದು ಆನ್ಲೈನ್ ಫೆಸಿಲಿಟಿ ಎಲ್ಲ ಇದೆಯಾ? ಆನ್ಲೈನ್ ಫೆಸಿಲಿಟಿ ಇದೆ. ಏನಂತಂದ್ರೆ ನಮ್ಮಲ್ಲಿ ಇದೊಂದು ಸಮಸ್ಯೆ ಆಗುತ್ತೆ, ಇದು ನಮ್ದು ನ್ಯಾಚುರಲ್ ಬಣ್ಣ ಆದ್ರಿಂದ ನಾವು ಮೊಬೈಲ್ ಅಲ್ಲಿ ಫೋಟೋ ತೆಗೆದಾಗ ಒಂದ್ ಕಲರ್ ಬರುತ್ತೆ, ನೀವಿಗೆ ಕಳಿಸಿದಾಗ ಒಂದ್ ಕಲರ್ ಬರುತ್ತೆ. ಇದೊಂದು ಪ್ರಾಬ್ಲಮ್ ಇದೆ. ಆದಷ್ಟು ಅಂಗಡಿಗಳಿಗೆ ಬಂದು ತಗೊಂಡು ಹೋದ್ರೆ ಸೂಕ್ತ. ತುಂಬಾ ದೂರ ಇದ್ದೀರಾ, ಆಲ್ರೆಡಿ ನೀವು ತುಂಬಾ ಯೂಸ್ ಮಾಡಿದ್ದೀರಾ ನಮ್ಮ ಬಟ್ಟೆ ಬಗ್ಗೆ ನಿಮಗೆ ಗೊತ್ತು ಅಂತಂದ್ರೆ ನಾವು ಕಳಿಸ್ಬೋದು. ಯಾಕಂದ್ರೆ ಫಸ್ಟ್ ಟೈಮ್ ಆದಾಗ ಅವ್ರು ಫೋಟೋದಲ್ಲೇ ಒಂಥರ ಇರುತ್ತೆ, ಎದುರುಗಡೆ ನೋಡಿದಾಗ ಈ ಸೀರೆ ಚೆನ್ನಾಗಿರುತ್ತೆ, ನೀವು ಫೋಟೋ ತೆಗೆದಾಗ ಇದು ಕಾಣಿಸಲ್ಲ. ಸೊ ಇದನ್ನೆಲ್ಲ ನೀವು ಮುಟ್ಟಿ ತಗೋಬೇಕು, ಆ ಫೀಲ್ ತಗೋಬೇಕು. ಯಾಕಂದ್ರೆ ನಮ್ಮ ಹಿಂದಿನಿಂದ ಬಂದಿರೋ ಉದ್ದೇಶನೇ ಅಷ್ಟೇ, ಬಂದು ತಗೊಳ್ಳಿ, ಆದಷ್ಟು ನೋಡಿ ತಗೊಳ್ಳಿ, ಆಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತೆ ನಿಮಗೆ ಕೊರಿಯರ್ ಚಾರ್ಜ್ ಇದೆಲ್ಲ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ಗಳು ಇದೆಲ್ಲ ಆಗುತ್ತೆ. ನೀವು ತುಂಬಾ ನೀಡ್ ಇದೆ, ಈ ಬಟ್ಟೆ ಬಗ್ಗೆ ಗೊತ್ತಿದೆ ಅಂತಂದ್ರೆ ನೀವು ಬೇಕಾದ್ರೆ ಆನ್ಲೈನ್ ಫೆಸಿಲಿಟಿ ಮಾಡ್ಕೊಡ್ತೀವಿ, ಕಳ್ಸಿಕೊಡ್ತೀವಿ. ಬಣ್ಣಗಳ ಬಗ್ಗೆ ನೀವು ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅತಿ ನ್ಯಾಚುರಲ್ ಅಂದ್ರೆ ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತ ವಸ್ತುಗಳನ್ನ ಬಳಸ್ಕೊಂಡ್ಬಿಟ್ಟು ತಯಾರು ಮಾಡುವಂತ ಬಣ್ಣ ಅಂತ ಹೇಳಿದ್ರಿ. ಸೊ ಇದು ನೀಟಾಗಿ ಕೂರೋದಕ್ಕೆ ಅದನ್ನೆಲ್ಲ ಸೊ ಅಪ್ಲೈ ಹೆಂಗ್ ಮಾಡ್ತೀರಾ? ಅದಕ್ಕೆ ಮೇಡಮ್ ಒಂದು ಸೌಳ್ ಮಣ್ಣು ಅಂತ ಸಿಗತ್ತೆ, ಆಲಮ್ ಅಂತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ. ಆ ಆಲಮನ್ನ ಅದು ಸುಣ್ಣದೇ ಇನ್ನೊಂದು ಅದು ಪದಾರ್ಥ, ಅದನ್ನ ಹಾಕ್ತಿವಿ, ಆಗ ಬಣ್ಣ ಸ್ವಲ್ಪ ಹಿಡ್ಕೊಳತ್ತೆ. ಅದು ಸಂಪೂರ್ಣ ಹಿಡ್ಕೊಳ್ಳಲ್ಲ, ಅದು ನ್ಯಾಚುರಲ್ ಅಲ್ಲ, ಹಾಗಾಗಿ ಸ್ವಲ್ಪ ಹಿಡ್ಕೊಳ್ಳುತ್ತೆ. ಹೌದೌದು. ಯೂಶಲಿ ಏನು ಅಂದ್ರೆ ನಾನು ದೇಸಿ ಇದು ಕ್ಲಾತ್ ಯೂಸ್ ಮಾಡಿದೀನಿ, ಟಾಪ್ಸ್ ನನ್ನ ಕೋ ಸಿಸ್ಟರ್ ತಗೊಂಡ್ ಬಂದಾಗ. ಬಟ್ ಅದು ಎಷ್ಟು ವರ್ಷ ಯೂಸ್ ಮಾಡಿದ್ರು ಹಾಳಾಗಲ್ಲ ಮೇಡಮ್. ಸೊ ಹಂಗಾಗಿ ದೇಸಿ ಐಟಮ್ ಅಂದ ತಕ್ಷಣ ನನಗೆ ತುಂಬಾ ಇಷ್ಟ ಆಯ್ತು ಪ್ರಾಡಕ್ಟ್ಸ್. ಅದ್ರಲ್ಲೂ ನೀವು ಅದ್ರ ವಿಶೇಷತೆಗಳನ್ನೆಲ್ಲ ಶೇರ್ ಮಾಡಿದ್ದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಅವ್ರು ತಗೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಯ್ತು. ವರ್ಷ ಆಯ್ತು ಈ ದೇಸಿ ಕೇಂದ್ರ ಸ್ಟಾರ್ಟ್ ಆಗಿ? ಇದು ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ 30 ವರ್ಷ ಆಯ್ತು. ಇದನ್ನ ಸ್ಥಾಪನೆ ಮಾಡಿರೋ ಪ್ರಸನ್ನ ಅಂತ ಹೇಳಿ, ಅವರು ಒಬ್ಬ ರಂಗಕರ್ಮಿ ಹೆಗ್ಗೋಡಲ್ಲಿ ಇರ್ತಾರೆ. ಸೊ ಈಗ ಸ್ವಲ್ಪ ಕಾರ್ಯನಿವೃತ್ತ ಅಲ್ಲಿ ಹೋಗ್ತಾರೆ. ಮತ್ತೆ ಅವರು ಕೂಡ ರಂಗ ಭೂಮಿಯಲ್ಲಿ ಆಸಕ್ತಿ ಇರುವಂತವ್ರು. ಅವರು ಇದನ್ನ ಸ್ಥಾಪನೆ ಮಾಡಿರೋದು. ಇವತ್ತು ಸ್ಟಾರ್ಟಿಂಗ್ ಒಂದು 10 ಜನದಿಂದ ಒಂದು ಚಿಕ್ಕ ರೂಮ್ ಅಲ್ಲಿ
ಅಲ್ಲಿ ಸ್ಟಾರ್ಟ್ ಆಗಿದ್ದು. ಓಕೆ ಇವತ್ತು ಒಂದು 800 ಜನ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಬಿಲೀವಬಲ್ ಪ್ರಾಡಕ್ಟ್ ಇದು. ಹೌದು ಹೌದು ಅಲ್ವಾ? ಹೌದು ಸೊ ಅಲ್ಲಿ ನನ್ಗೆ ಇನ್ನೊಂದು ನೀನಾಸಂ ಒಂದು ಹೇಳಿದ್ರಿ ನೀವು. ನೀನಾಸಂ ಬರೋರು ಅಲ್ಲಿ ಸ್ವಲ್ಪ ವರ್ಕ್ ಏನಾದ್ರು ಅಂದ್ರೆ ಮೀನ್ಸ್ ರಿಲೇಟೆಡ್ ಅಲ್ಲಿಗೂ ಲಿಂಕ್ ಏನು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಅಂದ್ರೆ ಏನಂತಂದ್ರೆ ಈಗ ನೀನಾಸಂ ಅಲ್ಲಿ ನಮ್ಮ ಸುಬ್ಬಣ್ಣ ಅವ್ರು ಸ್ಟಾರ್ಟಿಂಗ್ ಏನಿದ್ರೆ ಅವರು ಮತ್ತೆ ನಮ್ಮ ಪ್ರಸನ್ನ ಸರ್ ಫ್ರೆಂಡ್. ಓಕೆ ಓಕೆ ಅವರು ರಂಗಕರ್ಮಿಗಳೇ, ಇವರು ರಂಗಕರ್ಮಿ. ಇವರು ಇದು ನೀನಾಸಂ ನಾಟಕ ಎಲ್ಲ ಮಾಡಿದ್ರು. ನಮ್ಮ ಸರ್ ಅದನ್ನ ಮುಂದುವರ್ಸ್ಕೊಂಡು ಹೋದ್ರು. ಸ್ವಲ್ಪ ಬಟ್ಟೆಗಳಿಗೆ ಜಾಸ್ತಿ ಪ್ರೋತ್ಸಾಹ ಮಾಡಿದ್ರು. ಸೊ ಅವಾಗೆಲ್ಲ ಬರೀ ನಾಟಕ ಬರೀ ಒಂದು ಸೀಸನ್ಗೆ ಅಷ್ಟೇ ಸೀಮಿತ ಆಗಿತ್ತು. ಈಗೆಲ್ಲ ಸೀಸನ್ ಅಲ್ಲಿ ಇದೆ. ಆಗ ಇನ್ನು ಉಳಿದಿ ಸೀಸನ್ ಅಲ್ಲಿ ಏನ್ ಮಾಡ್ಬೇಕು ಅಂದಾಗ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೇ. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ನಿಮಗೆ ಏನಾದರೂ ಈ ಒಂದು ವಿಳಾಸ ಬೇಕು ಅಂದರೆ ಕಾರ್ತಿಕಣ್ಣನು ಕೂಡ ನೀಟಾಗಿ ಅಡ್ರೆಸ್ನ ವಿಡಿಯೋದಲ್ಲಿ ಹೇಳಿದ್ದಾರೆ. ಹಾಗೆಯೇ ನಾನು ಕೂಡ ಅವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.